ಶಾಸ್ತ್ರ ಪಾಠಶಾಲೆಗೆ ಎಲ್ಲರಿಗೂ ಸ್ವಾಗತ. ಈ ಅರ್ಥಶಾಸ್ತ್ರ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಸಾಮಾನ್ಯ ಅರ್ಥಶಾಸ್ತ್ರದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲಿದ್ದೇನೆ. ಈ ಅರ್ಥಶಾಸ್ತ್ರ ಪಾಠಶಾಲೆಯಲ್ಲಿ ನಾವು ಕಲಿಯುವಂಥ ವಿಷಯಗಳೇನು ಅಂದರೆ ಇತರೆ ಯೂಟ್ಯೂಬ್ ಚಾನಲ್ಗಿಂತನೂ ನಮ್ಮ ಚಾನಲಲ್ಲಿ ನಾವು ಏನು ಕಲಿಬೋದು ಅಂತಂದರೆ ಸಾಮಾನ್ಯವಾಗಿ ಅರ್ಥಶಾಸ್ತ್ರದ ವಿಧಾನಗಳು ಏನಿರ್ತಾವ, ಜೊತೆಗೆ ಅರ್ಥಶಾಸ್ತ್ರದ ಮಹತ್ವ, ಅರ್ಥಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿ, ಜೊತೆಗೆ ಅರ್ಥಶಾಸ್ತ್ರವನ್ನು ನೋಬೆಲ್ ಪ್ರಶಸ್ತಿ ಅರ್ಥಶಾಸ್ತ್ರಕ್ಕೆ ಸಿಗ್ತಕ್ಕಂಥ ಪ್ರತಿಷ್ಠಿತ ಒಂದು ಪ್ರಶಸ್ತಿಯಾದಂತಹ ನೋಬೆಲ್ ಪ್ರಶಸ್ತಿಯನ್ನು, ಜೊತೆಗೆ ಅರ್ಥಶಾಸ್ತ್ರದ ಸಿದ್ಧಾಂತಗಳನ್ನು ಅರ್ಥಶಾಸ್ತ್ರಜ್ಞರು ಪಾಶ್ಚಿಮಾತ್ಯ ಅರ್ಥಶಾಸ್ತ್ರಕ್ಕೆ ಬರ್ತಾರೆ, ಜೊತೆಗೆ ಭಾರತೀಯ ಅರ್ಥಶಾಸ್ತ್ರ ಯಾರಂತ ನಾವು ಈ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ತಿಳ್ಕೊತೀವಿ. ಹಾಗೆ ಅರ್ಥಶಾಸ್ತ್ರದ ಒಂದು ಸಿದ್ಧಾಂತಗಳು, ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಸಿದ್ಧಾಂತಗಳು ಯಾವುದವ, ಅಂತಾರಾಷ್ಟ್ರೀಯ ಸಿದ್ಧಾಂತ ಇರ್ಬೋದು, ರಾಷ್ಟ್ರೀಯ ಸಿದ್ಧಾಂತಗಳು ಇರ್ಬೋದು, ಅಥವಾ ಬೆಳವಣಿಗೆ ಸಿದ್ಧಾಂತಗಳು ಇರ್ಬೋದು. ಸೊ ಈ ಥರ ಬೇರೆ ಬೇರೆ ಸಿದ್ಧಾಂತಗಳ ಒಂದು ಕುರಿತಾದಂಥ ಒಂದು ಅಧ್ಯಯನವನ್ನು ಈ ಯೂಟ್ಯೂಬ್ ಚಾನಲಲ್ಲಿ ನಾವು ನೋಡ್ತೀವಿ. ಹಾಗೆ ಅರ್ಥಶಾಸ್ತ್ರದ ಶಾಖೆಗಳು ಯಾವುದವ, ಅರ್ಥಶಾಸ್ತ್ರದ ಒಂದು ಪ್ರಕಾರಗಳು, ಅರ್ಥಶಾಸ್ತ್ರ ವಿಧಾನಗಳು. ಸೊ ಹೀಗೆ ಬೇರೆ ಬೇರೆ ಕ್ಷೇತ್ರಗಳನ್ನು ಅಂದರೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಶಾಖೆಗಳನ್ನು ನಾವು ಈ ಅರ್ಥಶಾಸ್ತ್ರ ಪಾಠಶಾಲೆ ಎಂಬ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ನಾವು ಕಲಿತೇವೆ. ಏನು ಅರ್ಥಶಾಸ್ತ್ರ ಇವತ್ತಿನ ಒಂದು ಈ ವಿಡಿಯೋ ಒಳಗೆ ಅಂದರೆ ಸಾಮಾನ್ಯ ಅರ್ಥಶಾಸ್ತ್ರ ಭಾಗ 1 ಅನ್ನೋ ಒಂದು ವಿಡಿಯೋ ಒಳಗೆ ನಾವೇನು ಕಲಿತೀವಿ ಇವತ್ತಿನ ದಿನ ಕ್ಲಾಸಲ್ಲಿ ಅಂತಂದರೆ ಅರ್ಥಶಾಸ್ತ್ರ ಎಂದರೇನು, ಅರ್ಥಶಾಸ್ತ್ರ ವ್ಯಾಖ್ಯಾನಗಳು ಯಾವುವು, ಸಂಪತ್ತಿನ ವ್ಯಾಖ್ಯಾನಗಳು ಅಂದರೆ ಸಾಮಾನ್ಯವಾಗಿ ಅರ್ಥಶಾಸ್ತ್ರಕ್ಕೆಲ್ಲ ವ್ಯಾಖ್ಯಾನಗಳು ಬರ್ತವೆ, 4 ಪ್ರಮುಖ ವ್ಯಾಖ್ಯಾನಗಳು. ಆ 4 ಪ್ರಮುಖ ವ್ಯಾಖ್ಯಾನಗಳ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಕಲಿತೀವಿ. ಸೊ 4 ಪ್ರಮುಖ ವ್ಯಾಖ್ಯಾನಗಳು ಯಾವುವಂದ್ರೆ ಸಂಪತ್ತಿನ ವ್ಯಾಖ್ಯಾನಗಳು, ಕೊರತೆಯ ವ್ಯಾಖ್ಯಾನಗಳು, ಅಭಿವೃದ್ಧಿ ಪ್ರಧಾನ ವ್ಯಾಖ್ಯಾನ, ಯೋಗಕ್ಷೇಮ ವ್ಯಾಖ್ಯಾನಗಳು. ಹಾಗೆ ಅರ್ಥಶಾಸ್ತ್ರದ ಮಹತ್ವ, ಅರ್ಥಶಾಸ್ತ್ರದ ಲಕ್ಷಣಗಳು, ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ವಿಧಾನಗಳು. ಸೊ ಯಾವ ವಿಧಾನಗಳು ಬರ್ತಾವೆ ಅಂದರೆ ಅದರೊಳಗೆ ಅನುಗಮನ ವಿಧಾನ ಮತ್ತು ನಿಗಮನ ವಿಧಾನ ಅಂತ ಪ್ರಮುಖವಾಗಿ 2 ವಿಧಾನಗಳನ್ನು ನೋಡ್ತೀವಿ ನಾವು. ಹಾಗೆ ಅರ್ಥಶಾಸ್ತ್ರದ ಪ್ರಕಾರಗಳು. ಸೊ ಇವತ್ತಿನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅದರ ಸಾಮಾನ್ಯ ಅರ್ಥಶಾಸ್ತ್ರ ಅಂತಕ್ಕಂಥ ಇವತ್ತಿನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾವು ಇಷ್ಟೆಲ್ಲ ವಿಷಯಗಳನ್ನು ನಾವು ಇವತ್ತು ನೋಡೋಣ. ಸೊ ಏನು ಅರ್ಥಶಾಸ್ತ್ರ ಅಂದರೆ ಸಾಮಾನ್ಯವಾಗಿ ನಮ್ಗೆ ಭಾಳಷ್ಟು ಕಡೆ ಕೇಳಿರ್ತೀವಿ ನಾವು, ಅರ್ಥಶಾಸ್ತ್ರ ಅಂದರೆ ಏನು ಅಂತ ಪ್ರಶ್ನೆ ಬರುತ್ತೆ. ಏನು ಅರ್ಥಶಾಸ್ತ್ರ ಅಂದರೆ ಅರ್ಥಶಾಸ್ತ್ರದ ಸ್ವರೂಪ ಇರ್ಬೋದು, ಅದ್ರ ಪರಿಕಲ್ಪನೆಗಳಿರ್ಬೋದು, ಯಾವ ಥರ ಇರ್ತಾವಂತ ಹೆಂಗೆ ನೋಡೋಣ ಅಂದರೆ ನೋಡಿ, ಅರ್ಥಶಾಸ್ತ್ರವು ಸಮಾಜ ವಿಜ್ಞಾನಗಳಲ್ಲೇ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿರೋ ಒಂದು ವಿಭಾಗ. ವಾಸ್ತವವಾಗಿ ನೊಬೆಲ್ ಪ್ರಶಸ್ತಿ ಪಡೆಯುವ ಏಕೈಕ ಸಮಾಜ ವಿಜ್ಞಾನದ ವಿಭಾಗವೆಂದರೆ ಅರ್ಥಶಾಸ್ತ್ರ ಮಾತ್ರ. ನಾವು ಅನೇಕ ಆರ್ಥಿಕ ಪರಿಭಾವನೆಗಳನ್ನು ನಮ್ಮ ದೈನಂದಿನ ವ್ಯವಹಾರಗಳಲ್ಲಿ ಬಳಸುತ್ತೇವೆ. ಉದಾಹರಣೆಗೆ ಅಂದರೆ ಬೇಡಿಕೆ, ನೀಡಿಕೆ, ಸಂಬಳ, ಕೂಲಿ, ಬಡ್ಡಿ, ಹಣ, ಲಾಭ, ನಷ್ಟ ಇತ್ಯಾದಿ. ಅರ್ಥಶಾಸ್ತ್ರವು ಅತ್ಯಂತ ಕ್ರಿಯಾಶೀಲ ಸಮಾಜ ವಿಜ್ಞಾನವಾಗಿದೆ. ಆಡಮ್ ಸ್ಮಿತರ ರಾಷ್ಟ್ರಗಳ ಸಂಪತ್ತು ಗ್ರಂಥದ ಪ್ರಕಟಣೆಯೊಂದಿಗೆ ಅರ್ಥಶಾಸ್ತ್ರದ ಬೆಳವಣಿಗೆಯ ಪ್ರಾರಂಭಗೊಂಡಿತು. ಇಂದು ವಿಶ್ವದಾದ್ಯಂತ ಎಲ್ಲ ಕ್ಷೇತ್ರಗಳಲ್ಲಿ ವ್ಯಾಪಿಸಿರುವ ಅರ್ಥಶಾಸ್ತ್ರದ ಮಹತ್ವವನ್ನು ಪರಿಗಣಿಸಿ 1969ರಿಂದ ವಿಶ್ವದ ಶ್ರೇಷ್ಠ ಬಹುಮಾನವಾದ ನೋಬೆಲ್ ಪಾರಿತೋಷಕ ಪಡೆಯುತ್ತಿರುವ ಏಕೈಕ ಸಮಾಜ ವಿಜ್ಞಾನ ಅರ್ಥಶಾಸ್ತ್ರವಾಗಿದೆ. ಇಂಗ್ಲೆಂಡಿನ ಅರ್ಥಶಾಸ್ತ್ರಜ್ಞರಾದ ಆಡಮ್ ಸ್ಮಿತ್ ರವರು 1776ರಲ್ಲಿ ತಮ್ಮ ಮೇರು ಕೃತಿಯಾದ ಆ್ಯನ್ ಎನ್ಕ್ವೈರಿ ಇಂಟು ನೇಚರ್ ಆ್ಯಂಡ್ ಕಾಸಸ್ ಆಫ್ ವೆಲ್ತ್ ಆಫ್ ನೇಷನ್ ಅಂದರೆ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಪರಿಶೀಲನೆಯಲ್ಲಿ ಅರ್ಥಶಾಸ್ತ್ರವನ್ನು ಮೊದಲ ಬಾರಿಗೆ ವ್ಯಾಖ್ಯಾನಿಸಿದ್ದಾರೆ. ಇವರು ಅರ್ಥಶಾಸ್ತ್ರ ಜನ್ಮ ಮತ್ತು ಬೆಳವಣಿಗೆಗೆ ಕಾರಣಕರ್ತರಾದ್ದರಿಂದ ಇವರನ್ನು ಅರ್ಥಶಾಸ್ತ್ರ ಪಿತಾಮಹ ಎಂದು ಪರಿಗಣಿಸಲಾಗಿದೆ. ನವ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರಾದ ಆಲ್ಫ್ರೆಡ್ ಮಾರ್ಷಲ್ ರವರು 1890ರಲ್ಲಿ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರದ ತತ್ವಗಳು ಎಂಬ ಗ್ರಂಥವನ್ನು ಪ್ರಕಟಿಸುವ ಮೂಲಕ ಅರ್ಥಶಾಸ್ತ್ರ ಎಂಬ ಪದವನ್ನು ಸ್ವತಂತ್ರವಾಗಿ ಬಳಸಿದ ಮೊದಲಿಗರು. 1890ರವರೆಗೂ ರಾಜಕೀಯ ಅರ್ಥಶಾಸ್ತ್ರ ಎಂದೇ ಪರಿಗಣಿತವಾದ ಅರ್ಥಶಾಸ್ತ್ರವನ್ನು ಪ್ರತ್ಯೇಕಗೊಳಿಸಿದ ಕೀರ್ತಿ ಮಾರ್ಷಲ್ ಅವರಿಗೆ ಸಲ್ಲುತ್ತದೆ. ಈ ಕಾರಣದಿಂದ ಇವರನ್ನು ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಎಂದು ಸಹ ಕರೆಯಲಾಗ್ತದೆ. ಏನು ಅರ್ಥಶಾಸ್ತ್ರ ಅಂದರೆ ಸೊ ಅರ್ಥಶಾಸ್ತ್ರವನ್ನು ಹೆಂಗೆ ವ್ಯಾಖ್ಯಾನ ಮಾಡ್ತೀವಿ, ಅರ್ಥಶಾಸ್ತ್ರ ಅಂತಕ್ಕಂಥ ಶಬ್ದ ಯಾವ ಥರ ಉತ್ಪತ್ತಿ ಆಯಿತು ಅನ್ನೋದನ್ನು ನೋಡೋಣ. ಅರ್ಥಶಾಸ್ತ್ರ ಎಂಬ ಪದವು ಆಂಗ್ಲ ಭಾಷೆಯ ಎಕನಾಮಿಕ್ಸ್ ಎಂಬ ಪದದಿಂದ ಬಳಸಲಾಗುತ್ತದೆ. ಎಕನಾಮಿಕ್ಸ್ ಎಂಬುದು ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನೋಮೋಸ್ ಎಂಬ 2 ಪದಗಳಿಂದ ಉತ್ಪತ್ತಿಯಾಗಿದೆ. ಓಕೋಸ್ ಎಂದರೆ
ಮನೆ ಅಥವಾ ಗೃಹ, ನೋಮೋಸ್ ಎಂದರೆ ನಿರ್ವಹಣೆ ಎಂದರ್ಥ, ಅಂದರೆ ಮನೆ ನಿರ್ವಹಣೆಯ ಕಲೆ ಎಂಬ ಅರ್ಥವನ್ನು ನೀಡುತ್ತದೆ. ಅರ್ಥಶಾಸ್ತ್ರ ಎಂಬುದು ಅರ್ಥ ಮತ್ತು ಶಾಸ್ತ್ರ ಎಂಬ ಎರಡು ಶಬ್ದದಿಂದ ಉತ್ಪತ್ತಿಯಾಗಿದೆ. ಅರ್ಥ ಎಂದರೆ ಹಣ, ಶಾಸ್ತ್ರ ಎಂದರೆ ಹೊತ್ತಿಗೆ ಎಂಬ ಅರ್ಥವಿದೆ, ಅಂದರೆ ಹಣಕಾಸಿನ ವ್ಯವಹಾರಗಳನ್ನು ಒಳಗೊಂಡ ಗ್ರಂಥ ಎಂದು ಕರೆಯಲಾಗುತ್ತದೆ. ಇಂಗ್ಲೆಂಡಿನ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರಾದ ಪ್ರೊಫೆಸರ್ ಲಿಯೋನೆಲ್ ರಾಬಿನ್ಸನ್ 1932ರಲ್ಲಿ ಅರ್ಥಶಾಸ್ತ್ರ ವಿಜ್ಞಾನದ ಸ್ವರೂಪ ಮತ್ತು ಮಹತ್ವ ಎಂಬ ಗ್ರಂಥದಲ್ಲಿ ಅರ್ಥಶಾಸ್ತ್ರವು ಗುರಿಗಳು ಹಾಗೂ ಪರ್ಯಾಯ ಸಂಬಂಧವನ್ನು ಕುರಿತು ಅಧ್ಯಯನ ಮಾಡುವ ವಿಜ್ಞಾನವಾಗಿದೆ ಎಂದು ವ್ಯಾಖ್ಯಾನಿಸಿದ್ದಾರೆ. ಜೇಮ್ ಕೇನ್ಸರ್ 1936ರಲ್ಲಿ ಪ್ರಕಟವಾದ ದ ಜನರಲ್ ಥಿಯರಿಯಲ್ಲಿ ಅರ್ಥಶಾಸ್ತ್ರವು ಕೇವಲ ಮಾನವನ ಆರ್ಥಿಕ ಚಟುವಟಿಕೆಗಳಿಗೆ ಸೇರಿದವುಗಳಾಗಿರದೆ ಇಡೀ ಆರ್ಥಿಕ ಮಂಡಲದಲ್ಲಿ ತಲೆದೂರುವ ಸಮಸ್ಯೆಗಳನ್ನು ಪರಿಶೀಲಿಸಿ ಅವುಗಳಿಗೆ ಸೂಕ್ತ ಪರಿಹಾರವನ್ನು ಸೂಚಿಸುವ ಶಾಸ್ತ್ರವಾಗಿದೆ ಎಂದು ವ್ಯಾಖ್ಯಾನಿಸಿದ್ದಾರೆ. ಅರ್ಥಶಾಸ್ತ್ರದ ಪ್ರಮುಖವಾಗಿ ಬರ್ತಕ್ಕಂಥ ವ್ಯಾಖ್ಯಾನಗಳು ಜೊತೆಗೆ ಪ್ರಮುಖವಾಗಿ ಈ ವ್ಯಾಖ್ಯಾನಗಳನ್ನು ಹೇಳಿದಂಥ ಕೆಲವೊಂದು ಅರ್ಥಶಾಸ್ತ್ರದ ಬಗ್ಗೆ ನೋಡೋಣ. ಅರ್ಥಶಾಸ್ತ್ರದಲ್ಲಿ ಪ್ರಮುಖವಾಗಿ 4 ವ್ಯಾಖ್ಯಾನಗಳಿವೆ ಹಾಗೂ ಅವುಗಳ ಪ್ರತಿಪಾದಕರ ಬಗ್ಗೆ ನೋಡೋಣ. ಇದು ಸಂಪತ್ತಿನ ವ್ಯಾಖ್ಯಾನಗಳು. ಈ ಸಂಪತ್ತಿನ ವ್ಯಾಖ್ಯಾನ ಕೊಟ್ಟವರು ಯಾರು ಅಂದ್ರೆ ಆಡಮ್ ಸ್ಮಿತ್ ರವರು. ಹಾಗೆ ಕೊರತೆ ವ್ಯಾಖ್ಯಾನಗಳು ಆರ್ ರಾಬಿನ್ಸನ್ ಅವರು ಕೊರತೆ ವ್ಯಾಖ್ಯಾನದ ಬಗ್ಗೆ ಹೇಳ್ತಾರೆ. ಅವರು ಅಭಿವೃದ್ಧಿ ಪ್ರಧಾನ ವ್ಯಾಖ್ಯಾನಗಳು ಸ್ಯಾಮುಲ್ಸನ್ ಅವರನ್ನು ನೀಡ್ತಾರೆ. ಹಾಗೆ ಯೋಗಕ್ಷೇಮದ ವ್ಯಾಖ್ಯಾನಗಳು ಆಲ್ಫ್ರೆಡ್ ಮಾರ್ಷಲ್ ಅವರು ಈ ಯೋಗಕ್ಷೇಮ ವ್ಯಾಖ್ಯಾನದ ಬಗ್ಗೆ ನೀಡ್ತಾರೆ. ಸೊ ಇವತ್ತು ಇಂದಿನ ಕ್ಲಾಸಲ್ಲಿ ಇಷ್ಟು ಬಗ್ಗೆ ನೋಡೋಣ. ಮುಂದಿನ ಕ್ಲಾಸಲ್ಲಿ ನಾವು ಅರ್ಥಶಾಸ್ತ್ರದ ಪ್ರಕಾರ ಮತ್ತು ಸ್ವರೂಪದ ಬಗ್ಗೆ ಅಧ್ಯಯನ ಮಾಡೋಣ. ಧನ್ಯವಾದಗಳು.